ಇನ್ನು ಲಾಡಿ ಮಾಡಲಿಕ್ಕೆ ಇದು ಕ್ಲೋತಿನ ಫ್ರಂಟ್ ಸೈಡ್. ಈ ಫ್ರಂಟ್ ಸೈಡನ್ನು ಈಗ ಇಟ್ಕೊಂಡು ನಾವು ಕ್ಲೋಸ್ ಮಾಡಬೇಕು. ಈಗ ಇದು ಬ್ಯಾಕ್ ಸೈಡ್ ಆಯಿತು. ಒಂದು ಸೈಡ್ ಫೋಲ್ಡ್ ಬರ್ತದೆ, ಬೇರೆ ಕಡೆ ಎಲ್ಲ ಫುಲ್ಲು ಓಪನ್ ಇರ್ತದೆ. ಒಂದು ನಮಗೆ ಶೇಪ್ ಹಾಕ್ಲಿಕ್ಕೆ ಇರ್ತದೆ. ಅದಕ್ಕೆ ನಾನು ಇಲ್ಲಿಂದ ಇಲ್ಲಿಗೊಂದು ಅರ್ಧ ಇಂಚಷ್ಟು ಬಿಟ್ಟಿದ್ದೇನೆ. ಫಸ್ಟ್ ಒಂದು ಅರ್ಧ ಇಂಚು ಬಿಟ್ಟಿಗೆ ಲೈನ್ ಹಾಕುವ. ಆನಂತರ ಈ ಪಾಯಿಂಟಿಂದ ಇಲ್ಲಿಗೆ ಒಂದು ಕ್ರಾಸ್ ಸ್ಲ್ಯಾಂಟಿಂಗಿದು ಲೈನ್ ಹಾಕಬೇಕು. ಇಲ್ಲಿಂದ ಈಗ ಸ್ಟಾರ್ಟ್ ಮಾಡಿ ನಂತರ ಇಲ್ಲಿವರೆಗೆ ಈಗ ಫುಲ್ಲು ಸ್ಟಿಚ್ ಮಾಡ್ತಾ ಹೋಗ್ಲಿಕ್ಕೆ ಯಾವ ರೀತಿ ಅಂತ ಹೇಳ್ತೇನೆ. ಇಲ್ಲಿಂದ ಇದು ಫಸ್ಟ್ ಒಂದು ಮಾರ್ಜಿನ್ ಹಾಕಿದ್ದು ನಾನು, ಇಲ್ಲಿಂದ ಹೀಗೆ. ನಂತರ ಈಗ ಸ್ಟ್ರೈಟ್ ಸ್ಟಿಚ್ ಮಾಡ್ತಾ ಬರುವ. ಮೊದಲು ಲಾಕ್ ಸ್ಟಿಚ್, ಇಲ್ಲಿಗೆ ಸ್ಟಾಪ್. ಆನಂತರ ಇಲ್ಲಿ ಸ್ಟ್ರೈಟ್ ಕೆಳಗೆ ಸ್ಟಿಚ್ ಮಾಡ್ತಾ ಬರಬೇಕು. ಇಲ್ಲಿ ಕೂಡ ಸ್ಟಿಚ್ ಮಾಡೋ ಎರಡು ಎಡ್ಜಸ್ ಕೂಡ ಒಂದು ರೀತಿ ನೋಡಿದಾಗ ಸೇಮ್ ಇದೇ ರೀತಿ ಇನ್ನೊಂದು ಲಾಡಿಯನ್ನು ಕೂಡ ನಾವು ಸ್ಟಿಚ್ ಮಾಡುವ. ಇನ್ನು ಲಾಡಿದು ನಾವೀಗೆ ಸ್ಲ್ಯಾಂಟಿಂಗ್ ಥರ ಸ್ಟಿಚ್ ಮಾಡಿದ್ದೇವಲ್ಲ, ಅದನ್ನು ಎಕ್ಸ್ಟ್ರಾವನ್ನು ಇಲ್ಲಿ ತೆಗಿಬೇಕು. ಥ್ರೆಡ್ ಇದ್ದರೂ ಕೂಡ ತೆಗೀರಿ. ಇಲ್ಲಿ ನಮಗೆ ಕಟ್ ಕೊಡಲಿಕ್ಕೆ ಇರ್ತದೆ. ಮತ್ತು ಇಲ್ಲಿ ಒಂದಿಗೆ ಕಟ್ ಕೊಡಿ. ಇಲ್ಲಿ ಕೂಡ ನಿಮಗೆ ಈಗ ಕಟ್ ಕೊಟ್ಟರಲ್ಲ, ಆ ರೀತಿ ಕಟ್ ಕೊಟ್ಟರು ಆಗ್ತದೆ. ಇಲ್ಲಾಂದರೆ ಕ್ರಾಸ್ ಆಗಿ ಒಂದು ಕಟ್ ಕೊಟ್ಟರು ಆಗ್ತದೆ. ಇನ್ನು ಉಲ್ಟಾ ಹಾಕುವ. ಇನ್ನು ಲಾಡಿಯನ್ನು ಉಲ್ಟಾ ಹಾಕಲಿಕ್ಕೆ ಇನ್ನು ಅದನ್ನು ಉಲ್ಟಾ ಹಾಕಿದ್ರಾಯಿತು. ಉಲ್ಟಾ ಹಾಕಿದ ನಂತರ ಇಲ್ಲಿ ಪಾಯಿಂಟಿಗೆ ಶಾರ್ಪ್ ಇರೋ ಆಬ್ಜೆಕ್ಟಿಂದ ಈ ರೀತಿ ಸರಿ ಮಾಡ್ತಾ ಬನ್ನಿ. ಸೇಮ್ ಇನ್ನೊಂದು ಕೂಡ ಅದೇ ರೀತಿ ಮಾಡಿದ್ರಾಯಿತು. ಇನ್ನು ಇಲ್ಲಿ ನಾನು ಲಾಡಿ ಅಟ್ಯಾಚ್ ಮಾಡಲಿಕ್ಕೆ ಫ್ರಂಟ್ ಸೈಡಿಂದ ತೆಗೀರಿ. ನೋಡಿ, ಫ್ರಂಟ್ ಸೈಡ್ ಇಲ್ಲಿಂದ ಇಲ್ಲಿಗೆ ಅರ್ಧ ಮಾರ್ಕ್ ಮಾಡಿದ್ದೇನೆ. ಸೇಮ್ ಈ ಸೈಡಲ್ಲಿ ಕೂಡ ಇಲ್ಲಿಂದ ಇಲ್ಲಿಗೆ ಅರ್ಧ ಮಾರ್ಕ್ ಮಾಡಿದ್ದೇನೆ. ಇನ್ನು ಬ್ಯಾಕ್ನ ಪ್ಯಾನಲನ್ನು ಓಪನ್ ಮಾಡಿ. ನಮಗೆ ಬ್ಯಾಕಲ್ಲಿ ಯಾವುದೇ ಪ್ಯಾನಲ್ ಬೇಡ, ಇಲ್ಲಿ ಉಂಟು ಬ್ಯಾಕಿದು. ಇದನ್ನು ಫ್ರಂಟ್ ಸೈಡಿಗೆ ಈಗೇನೆ ಈ ಸ್ಟಿಚ್ ಉಂಟಲ್ಲ, ಸ್ಟಿಚ್ ಡೌನಿಗೆ ಹೋಗುವ ಹಾಗೆ ಈ ರೀತಿ ಈ ಸ್ಟಿಚ್ಚಿದು ಇಲ್ಲಿ ಗ್ಯಾದರ್ಸ್ ಇಟ್ಟಿದ್ದೇವೆ ಆ ಸೈಡಿಗೆ ಮುಖ ಮಾಡಬೇಕು. ಇದರದ್ದು ಫೇಸ್ ಅಲ್ಲಿ ಇರಬೇಕು. ಇದನ್ನು ಇದರೊಟ್ಟಿಗಿಟ್ಟು ಹೀಗೆ ಸ್ಟಿಚ್ ಮಾಡುವ. ಈ ಲೈನ್ ಉಂಟಲ್ಲ, ಈಗ ಇಲ್ಲಿಗೆ ನಾವೀಗ ಒಂದು ಸ್ಟಿಚ್ ಮಾಡುವ. ಇದರಲ್ಲಿ ನೋಡಿ, ಬ್ಯಾಕಿದು ಯಾವುದೇ ಪ್ಯಾನಲ್ ಇಲ್ಲ. ಬ್ಯಾಕಿದು ಪ್ಯಾನಲ್ ಇಲ್ಲಿ ಉಂಟು, ಓಪನ್ ಮಾಡಿ ಇಟ್ಟಿದ್ದೇನೆ. ಖಾಲಿ ಫ್ರಂಟಿನ ಪ್ಯಾನಲ್ಗೆ ಮಾತ್ರ ಸ್ಟಿಚ್ ಇಲ್ಲಿಗಿರೋ ಹಾಗೆ ನಾವಿಲ್ಲಿ ಅಡ್ಜಸ್ಟ್ ಮಾಡಿ ಇಲ್ಲಿಗೆ ಇಡಬೇಕು. ಇಡುವಾಗ ಇದರದ್ದು ಒಂದು 1/4 ಇಂಚು ಮೇಲೆ ನೀಡಿ. ಈ ಗ್ಯಾದರ್ಸ್ ಇಟ್ಟಂತಹ ಜಾಗದಿಂದ ಒಂದು 1/4 ಇಂಚು ಮೇಲೆ ಇಟ್ಟೇ ಈಗ ಇದನ್ನು ಹಿಡಿಯಿರಿ ಈ ರೀತಿ. ಈಗ ನೋಡಿ, 1/4 ಇಂಚಷ್ಟು ನಿಮಗೆ ಇಲ್ಲಿ ಕಾಣ್ತದೆ. ಇನ್ನು ನಾವು ಇದಕ್ಕೆ ಒಂದು ರಫ್ ಸ್ಟಿಚ್ ಮಾಡುವ. ಜಸ್ಟ್ ಒಂದು ಸ್ಟಿಚ್ ಮಾಡಿದರೆ ಸಾಕು. ಇಲ್ಲಿ ಒಂದು 1/4 ಇಂಚಷ್ಟು ಒಂದು ಗ್ಯಾಪ್ ಇರಬೇಕು. ಇಲ್ಲಿ ಗ್ಯಾದರ್ಸ್ ಮತ್ತು ನಾವು ಇದನ್ನು ಇಟ್ಟಿದ್ದೇವೆ ಅದಕ್ಕೆ ಈ ರೀತಿ ಇಲ್ಲಿ ನೋಡಿದರೆ ನಿಮಗೆ ಈಗ ಗೊತ್ತಾಗ್ತದೆ. ಲಾಕ್ ಸ್ಟಿಚ್ ಮಾಡಿ ತೆಗಿತೇನೆ. ಎರಡೂ ಸೈಡಲ್ಲಿ ಕೂಡ ಮಾಡಿ. ಇನ್ನು ಫಿಗರ್ ಜಾಯಿಂಟ್ ಮಾಡಲಿಕ್ಕೆ, ಅಂದರೆ ಇಲ್ಲಿ ಇದನ್ನು ಜಾಯಿಂಟ್ ಮಾಡಲಿಕ್ಕೆ, ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಲಾಡಿ ಉಂಟಲ್ಲ, ಇದನ್ನು ಜಸ್ಟ್ ನಾವು ಲೂಸಲ್ಲಿ ಕಟ್ಟಿ ಹಾಕುವ. ಇಲ್ಲದ್ರೆ ನಮಗೆ ಸ್ಟಿಚ್ ಮಾಡುವಾಗ ಅದು ನಮ್ಮ ಉಪದ್ರ ಆಗ್ತದೆ ಸ್ಟಿಚ್ ಮಾಡುವ. ಈಗ ಒಂದು ಲೂಸಲ್ಲಿ ಕಟ್ತೇನೆ ನೋಡಿ ಈ ರೀತಿ. ಇದು ಫ್ರಂಟಿದು ಪ್ಯಾನಲಿನ ಸೈಡ್, ಈ ರೀತಿ ಬ್ಯಾಕಿನ ಪ್ಯಾನಲ್ ಇದರ ಮೇಲೆ ತಂದು ಒಂದೇ ರೀತಿ ಆಗುವ ಹಾಗೆ ಸೆಟ್ ಮಾಡುವ. ಓಕೆ, ಇಲ್ಲೆಲ್ಲ ಒಂದೇ ರೀತಿ ಆಯಿತು. ಪಿನ್ನಿದ್ರೆ ಫುಲ್ ಒಂದೇ ರೀತಿ ಮಾಡಿ ಇಲ್ಲಿಗೆ ಸೆಟ್ ಮಾಡ್ತಾ ಬನ್ನಿ. ಸೇಮ್ ಈ ಸೈಡ್ ಕೂಡ ಅದೇ ರೀತಿ. ಇನ್ನು ನಾನು ಇಲ್ಲಿ ಫುಲ್ಲು ಒಂದೇ ರೀತಿ ಆಗುವಾಗ ಇಟ್ಟಿದ್ದೇನೆ ನೋಡಿ. ಇದು ಬ್ಯಾಕ್, ಇದು ಕೂಡ ಬ್ಯಾಕ್. ಈ ಸೈಡೆಲ್ಲ ಒಂದೇ ರೀತಿ. ಮೈನ್ ಇಲ್ಲಿ ಹಾಮೋಲ್ ಹತ್ತಿರ ಒಂದೇ ರೀತಿ ಆಗುವಾಗೆ ಇಡಬೇಕು. ಒಂದು ಪಿನ್ ಹಾಕುವ. ಸೇಮ್ ಈ ಸೈಡ್ ಕೂಡ ಅದೇ ರೀತಿ ಮಾಡ್ತೇನೆ. ಆನಂತರ ನಾವು ಮಾರ್ಕ್ ಮಾಡಲಿಕ್ಕೆ, ಇನ್ನು ನಾವು ಫಿಗರ್ ಮಾರ್ಕಿಂಗ್ ಮಾಡಲಿಕ್ಕೆ, ಇಲ್ಲಿಗ ನಾವು ಫಿಗರ್ ಮಾರ್ಕಿಂಗ್ ಮಾಡಲಿಕ್ಕೆ ಇಲ್ಲಿ ನನ್ನ ಫಿಗರ್ ಇಲ್ಲಿ ಇರೋದು ನೋಡಿ. ಇದರಲ್ಲಿ ನಮಗೆ ಮೈನ್ ಬೇಕಾದ ಚೆಸ್ಟ್ ಇರೋದೀಗ
10:30. ನಾವೀಗ ಇದನ್ನು ನೋಡಲಿಕ್ಕಿಲ್ಲ, ಇದರದ್ದು ಕಟ್ಟಿಂಗಲ್ಲಿ ಆಯಿತು. ಇನ್ನು ನಮಗೆ ಸ್ಟಿಚಿಂಗ್ ಮಾಡುವಾಗ ನಾವಿಲ್ಲಿ ಮೆಷರ್ಮೆಂಟಲ್ಲಿ ಏನು ಬರೆದಿದ್ದೇವೆ ಅದನ್ನು ನೋಡಲಿಕ್ಕೆ. ಚೆಸ್ಟಲ್ಲಿ ಇಲ್ಲಿ 10.5 ಉಂಟು, ಅದನ್ನು ಇಲ್ಲಿ ಮಾರ್ಕ್ ಮಾಡ್ತೇನೆ. ಮೊದಲು ನಾವು ಇಲ್ಲಿಂದ ಚೆಸ್ಟ್ ಲೈನ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಉಂಟಂತ ನೋಡಬೇಕು. ನನಗಿಲ್ಲಿ 13 ಉಂಟು. ಇನ್ನು ನಮಗೆ ಬೇಕಾದದ್ದು 10.5. 13ಇಂದ 10.5 ಮೈನಸ್ ಮಾಡಿದರೆ ಎಷ್ಟಾಗ್ತದೆ ಅಂತ ನೋಡುವ. ಜಾಸ್ತಿ 2.5 ಉಂಟು. 2.5 ಎರಡು ಸೈಡಿಗೆ ಒಂದೇ ರೀತಿ ಆಗೋ ಹಾಗೆ ನಾವು ಅದಕ್ಕೆ ಇದು ಮಾಡಿ ಕೊಡಬೇಕು. 2.5 ಎರಡು ಸೈಡಿಗೂ ಒಂದೇ ಥರ ಡಿವೈಡ್ ಮಾಡಿ ಕೊಡೋದಾದರೆ 1/4 ಇಲ್ಲಿಗೆ ಆಗ್ತದೆ ನೋಡಿ. ಇಲ್ಲಿಂದ ಇಲ್ಲಿಗೆ 1/4 ಇಲ್ಲಿಗೆ ಆಗ್ತದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಮಗೆ 10:30 ಇಲ್ಲಿ ಆಗ್ತದೆ, ಅಲ್ಲಿಗೆ ನಾವು ಇಲ್ಲಿ ಮಾರ್ಕ್ ಮಾಡೋ. ಇಲ್ಲಿಗೆ ಆಗ್ತದೆ 10:30. ಒಂದು ಸೈಡಿಗೆ ನೀವು ಮೊದಲು ಒಂದು ಸೈಡಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಆಗ್ತದೆ ಅಂತ ಒಂದು ಮಾರ್ಕ್ ಮಾಡಿ, ಆನಂತರ ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡಿ. ಇಲ್ಲಿ ಕೂಡ ಅಷ್ಟನ್ನೇ ತೆಗಿಲಿಕ್ಕೆ ಹೋಗಬೇಡಿ. ಯಾವ ರೀತಿ ಅಂತ ಹೇಳ್ತೇನೆ. ಮೊದಲು ನಿಮಗೆ ಎಷ್ಟು ಬೇಕು, ಇದರಲ್ಲಿ ಎಷ್ಟು ಉಂಟು ಅಂತ ನೋಡಿ, ನಿಮಗೆ ಎಷ್ಟು ಬೇಕು ಅದರಿಂದ ಮೈನಸ್ ಮಾಡಿ. ಈಗ ನನಗೆ ಬೇಕಾದದ್ದು ಇಲ್ಲಿ 10:15, ಇದರಲ್ಲಿ 13 ಇತ್ತು. 2.5 ಅಷ್ಟು ಹೆಚ್ಚಿತ್ತು. 2.5 ಡಿವೈಡ್ ಮಾಡಿದರೆ, ಎರಡು ಡಿವೈಡ್ ಒಂದೇ ರೀತಿಯಲ್ಲಿ ಆಫ್ ಮಾಡಿದರೆ 1/4 ಇಲ್ಲಿಗೆ ಆಗ್ತದೆ. ಅದನ್ನು ಮಾರ್ಕ್ ಮಾಡಿ ನಂತರ ನಮಗೆ ಎಷ್ಟು ಬೇಕು ಅದನ್ನು ಇಲ್ಲಿ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ವೇಸ್ಟಿನ ವಿಡ್ತ್ ನನ್ನದರಲ್ಲಿ ಇಲ್ಲಿ 10 ಇರೋದು. ವೇಸ್ಟಿನ ವಿಡ್ತ್ 10 ಉಂಟು. ನಾವು ಮೊದಲು ಇಲ್ಲಿಂದ ಇಲ್ಲಿಗೆ ಎಷ್ಟು ಉಂಟು ಅಂತ ನೋಡಬೇಕು. ಇಲ್ಲಿಂದ ಇಲ್ಲಿಗೆ 12.5 ಉಂಟು. ನಮಗೆ ಬೇಕಾದದ್ದು 10. ಆಗ ಎಷ್ಟು ಹೆಚ್ಚುಂಟಂದರೆ 1, 2.5 ಸೇಮ್. ಆಗ ಮಾಡಿದಾಗ ಒಂದು ಕಡೆಗೆ ನಾವು 1/4 ಮಾರ್ಕ್ ಮಾಡಬೇಕು. ನಂತರ ಅಲ್ಲಿಂದ ಇಲ್ಲಿಗೆ 10 ಇಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಮಾರ್ಕ್ ಮಾಡಲಿಕ್ಕೆ. ಓಕೆ. ನಂತರ ಈ ಲೈನನ್ನು ಸ್ಕೇಲ್ನ ಹೆಲ್ಪ್ನಿಂದ ನೀವು ಜಾಯಿಂಟ್ ಮಾಡಿ. ನಾನಿಲ್ಲಿ ಕೈಯಲ್ಲಿ ಹಾಕ್ತಾ ಇದ್ದೇನೆ. ಇಷ್ಟ ಆಯ್ತಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿಗೆ ಫ್ರಾಕಿನ ಕೆಳಬದಿಗೆ, ಇನ್ನು ಫ್ರಾಕಿನ ಕೆಳಗಿನ ಭಾಗ ಮಾರ್ಕಿಂಗ್ ಮಾಡಲಿಕ್ಕೆ ನೋಡಿ. ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ ಆಯಿತು. ಇನ್ನು ಇದು ಎರಡು ಎಡ್ಜಸ್ ಕೂಡ ಒಂದೇ ರೀತಿ ಆಗುವಾಗಿಡಿ. ಒಂದು ವೇಳೆ ನಿಮಗೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದು ಪರವಾಗಿಲ್ಲ, ಅದು ನಾರ್ಮಲ್ ಇರ್ತದೆ. ಒಂದು 1/4 ಇಂಚ್ 1/2 ಇಂಚ್ ಹೆಚ್ಚು ಕಡಿಮೆ ಬರ್ತದೆ. ನಮ್ಮ ಸ್ಟಿಚ್ಚಿಂಗಲ್ಲಿ ಸ್ವಲ್ಪ ಆಚೀಚಾದರೆ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಇಲ್ಲಿ ಕಾಣ್ತದೆ. ನಾವು ಅಲ್ಲಿ ವಿಡ್ತಲ್ಲಿ ಎಷ್ಟು ಕೊಟ್ಟಿದ್ದೇವೆ ನೋಡಿ. ವಿಡ್ತಲ್ಲಿ ನಾವು ಇಲ್ಲಿ ಎಷ್ಟು ಕೊಟ್ಟದ್ದು 1. ಆ 1ಅನ್ನು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 1 ಇಲ್ಲಿಗೆ ಆಗ್ತದೆ. ನಂತರ ಸ್ಕೇಲ್ನ ಹೆಲ್ಪ್ನಿಂದ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಲಿಕ್ಕೆ. ಸೇಮ್ ಅದೇ ರೀತಿ ಮಾಡಿ. ಇನ್ನು ನನಗೆ 2 ಸೈಡ್ ಕೂಡ ಆಯಿತು. ಇನ್ನು ಪಿನ್ ನೀವು ಇಲ್ಲಿ ಹಾಕಿದ್ದಿದ್ರೆ ತೆಗೀರಿ. ಈ ಪಿನ್ ಆಗೇನು ಇರಲಿ. ಇದನ್ನು ನಾವಿನ್ನು ಫ್ರಂಟಿಗೆ ತರುವ. ಫ್ರಂಟಿಗೆ ತಡೆದು ಈ ಎಡ್ಜನ್ನು ಒಂದೇ ರೀತಿ ಆಗುವಾಗೆ ಸೆಟ್ ಮಾಡಿ. ಈ ಎಡ್ಜಿಗೆ ನೀವು ಹೀಗೆ 1/4 ಇಂಚಿ ಅಷ್ಟೊಂದು ಗ್ಯಾಪಲ್ಲಿ ಸ್ಟಿಚ್ ಮಾಡ್ತಾ ಬರಬೇಕು. ಫುಲ್ 2 ಸೈಡ್ ಕೂಡ ಸೇಮ್ ನೋಡಿ. ಇಲ್ಲಿ ಎಡ್ಜಿಗೆ ಇಟ್ಟು ಒಂದೇ ರೀತಿ ಆಗುವಾಗ 2 ಎಡ್ಜು ಕೂಡ ಒಂದು 1/4 ಇಂಚ್ ಡಿಫ್ರೆನ್ಸಲ್ಲಿ ನಾನು ಫಸ್ಟಿಗೆ ಇಲ್ಲಿ ಸ್ಟಿಚ್ ಮಾಡ್ತಾ ಬರ್ತೇನೆ. ಇದು ಇಲ್ಲಿಗೆ ನಾವು ಸ್ಟಿಚ್ ಮಾಡೋದು ಫ್ರಂಟ್ ಸೈಡಲ್ಲಿಯೇ, ಬ್ಯಾಕ್ ಸೈಡಲ್ಲ, ಇದು ಫ್ರಂಟ್ ಸೈಡೇ. ನಮಗೆ ಫುಲ್ ಫಿನಿಶಿಂಗ್ ಮಾಡೋದಕ್ಕಾಗಿ ನಾನು ಈ ರೀತಿ ಮಾಡ್ತಾ ಇರೋದು. ಸೇಮ್ ಆ ಸೈಡಲ್ಲಿ ಕೂಡ ಅದೇ ರೀತಿ ಮಾಡಬೇಕು. ಈಗ ನಮಗೆ 2 ಸೈಡ್ ಕೂಡ ಹೀಗೆ ಸೈಡಿಗೆ ನಾವು ಸ್ಟಿಚ್ ಮಾಡಿ ಇತ್ತು. ಇನ್ನು ಇಲ್ಲೆಲ್ಲ ಥ್ರೆಡ್ ಇದ್ರೆ ಅದನ್ನು ಅಲ್ಲಿಗೆ ಕಟ್ ಮಾಡಿ. ಫುಲ್ ಇಲ್ಲೆಲ್ಲ ಸೈಡಲ್ಲಿ ಎಲ್ಲ ನಿಮಗೆ ಥ್ರೆಡ್ ಇದ್ರೆ ಅದನ್ನೆಲ್ಲ ಈಗ ನೂಲೆಲ್ಲ ಕ್ಲೋತಿದ್ದು ನೂಲೆಲ್ಲ ಬಂದಿದ್ದರೆ ಅದನ್ನು ಫುಲ್ಲು ಈಗ ಸ್ವಲ್ಪ ಮಾಡಿ ಕಟ್ ಮಾಡಿ. ಸೇಮ್ ಈ ಸೈಡಲ್ಲಿ ಕೂಡ ಅದೇ ರೀತಿ. ಇನ್ನು ನಾವು ಇನ್ಸೈಡ್ಗೆ ಹೋಗುವ. ಈಗ ನಾವು ಮಾರ್ಕ್ ಮಾಡಿದ್ದೇವಲ್ಲ ಫಿಗರ್, ಅದನ್ನು ನಾವೀಗ ಸ್ಟಿಚ್ ಮಾಡಬೇಕು.
ಈ ರೀತಿ ಒಂದೇ ರೀತಿ ಮಾಡಿ ಆನಂತರ ಇಲ್ಲಿಂದ ನಾವೀಗೆ ಸ್ಟಿಚ್ ಮಾಡ್ತಾ ಬರೋದು. ಇಲ್ಲಿ ನೀವು ಸ್ಟಿಚ್ ಮಾಡುವಾಗ ಲಾಡಿಯನ್ನೊಮ್ಮೆ ಅಬ್ಸರ್ವ್ ಮಾಡಿ, ಆಚೀಚೆ ಅದು ಇಲ್ಲಿ ನೋಡಿ ಲಾಡಿ ಉಂಟಲ್ಲ ಅದನ್ನು ಒಂದೇ ರೀತಿಯಾಗಿ ಇರುವಾಗೆ ಇಲ್ಲಿ ಒಂದು ಬೇಕಾದರೆ ಪಿನ್ ಹಾಕಿ, ಸ್ವಲ್ಪ ಈಚೆ ಸ್ಟಿಚ್ ಬೀಳದ ಜಾಗದಲ್ಲಿ ಪಿನ್ ಹಾಕಿ, ಯಾಕೆಂದರೆ ಇದು ಆಚೀಚೆ ಆಗಲ್ಲ, ಇಲ್ಲದ್ರೆ ಸ್ಟಿಚ್ ಮಾಡುವಾಗ ಸ್ವಲ್ಪ ಆಚೀಚೆ ಆಗುವ ಚಾನ್ಸಸ್ ಇರ್ತದೆ, ಅದಂದರೆ ನಮ್ಮ ಜೊತೆಯಲ್ಲಿ ಬರ್ತದೆ. ಲಾಕ್ ಸ್ಟಿಚ್ ಇಲ್ಲಿ ನಾವು ಈ ಪಾಯಿಂಟನ್ನು ಹಿಡಿದು ಹೀಗೆ ಎಳಿಬೇಕು, ಹೀಗೆ ಎಳೆದು ನಂತರ ಸ್ಟಿಚ್ ಮಾಡಲಿಕ್ಕೆ ಸೇಮ್ ಎಲ್ಲ ಕಡೆ ಅದೇ ರೀತಿ ಮಾಡಬೇಕು. ಡಬಲ್ ಸ್ಟಿಚ್ ಸ್ಟಿಚ್ನ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತಾ ಬನ್ನಿ. ಒಂದು ಸೈಡ್ ಆಯಿತು ಫುಲ್ ಸ್ಟಿಚ್ ಮಾಡಿ, ಇನ್ನೊಂದು ಸೈಡ್ ಅದೇ ರೀತಿ ಇನ್ನು ನಾವಿಲ್ಲಿ ಕೆಳಗೆ ಫಿನಿಶಿಂಗ್ ಮಾಡಲಿಕ್ಕೆ ಇಲ್ಲಿ ನಾನು ರೆಡ್ ಕಲರಿನ ಒಂದು ಪಟ್ಟಿ ಇಡ್ತೇನೆ, ಅದರ ಮೇಲೆ ಲೇಸ್ ಇಡ್ತೇನೆ. ನೀವು ಒಂದು ವೇಳೆ ಹಾಗೆ ಮಾಡೋದಿಲ್ಲ ಅಂತ ಆದರೆ ನೀವು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಫೋಲ್ಡ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಈಗೆಲ್ಲ ನೂಲು ಬಂದಿರ್ತದಲ್ಲ ಅದನ್ನೆಲ್ಲ ಸ್ವಲ್ಪ ಟ್ರಿಮ್ ಮಾಡಬೇಕು. ಅದಕ್ಕೂ ಮುಂಚೆ ನಿಮಗೆ ಇಲ್ಲಿ ಏನಾದರೂ ಅಂದರೆ ಜಾಯಿಂಟ್ ಮಾಡುವಾಗ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ, ಅಂದರೆ ಇಲ್ಲಿ ನೋಡಿ ಇಲ್ಲಿ ಓಕೆ ಆಲ್ಮೋಸ್ಟ್ ಒಂದೇ ರೀತಿ ಉಂಟು, ಈ ಒಳಗಿನ ಪೀಸ್ ಮಾತ್ರ ಸ್ವಲ್ಪ ಇಲ್ಲಿ ಕಾಣ್ತದೆ, ಅದನ್ನು ನಾವಿಲ್ಲಿ ಟ್ರಿಮ್ ಮಾಡಿ ತೆಗೆಯುವ. ಸೇಮ್ ಇನ್ನೊಂದು ಸೈಡಲ್ಲಿ ಕೂಡ ನೋಡಬೇಕು. ಒಂದು ವೇಳೆ ನಿಮಗೆ ಒಂದು ಹೆಚ್ಚು ಒಂದು ಕಡಿಮೆ, ಒಂದು ಕಾಲು ಇಂಚು, ಒಂದು ಅರ್ಧ ಇಂಚಿಗಿಂತ ಅರ್ಧ ಇಂಚಲ್ಲಿ ಇದ್ದರೆ ಅದನ್ನು ನೀವೀಗೆ ಶೇಪಲ್ಲಿ ತಂದಿಗೆ ನೀವು ಒಂದು ಟ್ರಿಮ್ ಮಾಡಿ ತೆಗಿಬೇಕು. ನಮಗೆ ಇಲ್ಲಿ ಜಾಯಿಂಟ್ ಬರ್ತದಲ್ಲ ಆ ಕಡೆ. ಇನ್ನು ಮಡಚಿ ಸ್ಟಿಚ್ ಮಾಡಲಿಕ್ಕೆ ಯಾವ ರೀತಿ ಅಂತ ಹೇಳ್ತೇನೆ. ಇದು ಬ್ಯಾಕ್ ಸೈಡ್. ನಾನು ಇಲ್ಲಿ ಇದನ್ನು ನಾವು ಜಸ್ಟ್ ಒಂದು ಅರ್ಧ ಇಂಚಿಗಿಂತ ಕಡಿಮೆ ಒಂದು ಫೋಲ್ಡು ಮತ್ತೊಂದು ಫೋಲ್ಡ್ ಮಾಡಿ ಇಲ್ಲಿಗೆ ಸ್ಟಿಚ್ ಮಾಡ್ತಾ ಬರಬೇಕು. ಫುಲ್ ರೌಂಡಲ್ಲಿ ಅದೇ ರೀತಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡುವಾಗ ಮೈನ್ ಥಿಂಗ್ ಏನಂದರೆ ಎಳ್ಳಿಕ್ಕಿಲ್ಲ. ಓಕೆ, ಜಸ್ಟ್ ಕ್ಲೋತನ್ನು ಇಟ್ಕೊಟ್ಟು ಹೀಗೆ ಸ್ಟಿಚ್ ಮಾಡ್ತಾ ಬರೋದು. ಇಲ್ಲಿ ಒಂದು ಅರ್ಧ ಇಂಚಿಗಿಂತ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ, ಇಲ್ಲದ್ರೆ ಅರ್ಧನೇ ತೆಗಿಬಹುದು. ಈ ರೀತಿ ಸ್ಟಿಚ್ ಮಾಡ್ತಾ ಬರಬೇಕು. ಸ್ಟಿಚ್ ಮಾಡುವಾಗ ಬಟ್ಟೆನಿಗೆ ಎಳ್ಳಿಕ್ಕಿಲ್ಲ, ಜಸ್ಟ್ ಕೈಯಲ್ಲಿ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡಿದರೆ ಸ್ಟಿಚ್ಚು ಕೂಡ ಈ ಸೈಡಿಗೆ ಬೀಳಬೇಕು, ಇಲ್ಲಿ ಇರುವಂಥ ಫೋಲ್ಡ್ ಸೈಡಿಗೆ. ಇಲ್ಲಿ ಕೂಡ ಫೋಲ್ಡೇ, ಆದರೆ ಇಲ್ಲಿ ಓಪನ್ ಫೋಲ್ಡ್ ಉಂಟು, ಇಲ್ಲಿ ಓಪನ್ ಉಂಟು, ಈಗ ಓಪನ್ ಮಾಡಲಿ ನೋಡಲಿಕ್ಕೆ ಆಗ್ತದೆ. ಆ ಸೈಡಿಗೆ ಒಂದೇ ಲೆವೆಲನ್ನು ಮೇಂಟೈನ್ ಮಾಡಿ ಫುಲ್ಲು ನೀವು ಸ್ಟಿಚ್ ಮಾಡ್ತಾ ಬನ್ನಿ. ನಾನಿಲ್ಲಿ ಒಂದು ಬೇರೆಯೇ ಲೇಸ್ ಮತ್ತು ಪಟ್ಟಿಯನ್ನು ಇಡ್ತೇನೆ. ಇನ್ನು ಇಂಥದ್ದೊಂದು ಪಟ್ಟಿಯನ್ನು ನಾನು ಇದರ ಸೈಡಿಗೆ ಇಡ್ತೇನೆ. ಅದು ಹೇಗೆ ಅಂತ ಹೇಳ್ತೇನೆ. ಮೊದಲು ಅದಕ್ಕೆ ನಾವು ಈ ಫ್ರಾಕಿನ ಕೆಳಗಿನ ವಿಡ್ತ್ ಎಷ್ಟುಂಟಂತ ನೋಡಬೇಕು. ಒಂದು ಪಾಯಿಂಟಿಂದ ಹಿಡಿದು ಇನ್ನೊಂದು ಪಾಯಿಂಟ್ವರೆಗೆ ಎಷ್ಟಾಗ್ತದೆ ಅಂತ ನೋಡುವ. ಇಲ್ಲಿಂದ ಇಲ್ಲಿಯವರೆಗೆ ಇದರಲ್ಲಿ 23 ಉಂಟು. ಇನ್ನು ನಾವು ಬ್ಯಾಕ್ ಮತ್ತು ಫ್ರಂಟಿಗೆ ಒಟ್ಟಿಗೆ ಆಗಿ 46 ಬೇಕಾಗ್ತದೆ ಉದ್ದ. ನಿಮಗೆ ಎಷ್ಟು ಬಿಡ್ತಿದ್ದು ಅಂದರೆ ಎಷ್ಟು ಅಗಲದು ನೀವು ಪಟ್ಟಿ ಇಡ್ತೀರಿ ಅದಕ್ಕೆ ಒಂದು ಎಕ್ಸ್ಟ್ರಾ ತೆಗೆದ್ರೆ ಆಯಿತು. ನಾನಿಲ್ಲಿ 1.5 ಇಂಚಿದು ಪಟ್ಟಿ ತೆಗಿತೇನೆ. 2.5 ಇಂಚಿದು ನನಗೆ ಕಟ್ ಮಾಡಲಿಕ್ಕೆ ಬರ್ತದೆ. 46 ಇರಬೇಕು. ವಿಡ್ತ್ 2.5. ನಾನು 1.5 ಇಂಚಿದು ಸ್ಟ್ರಿಪ್ಸ್ ಇಡೋದು, ಅದಕ್ಕೆ ಅಟ್ಯಾಚ್ ಮಾಡಲಿಕ್ಕಾಗಿ ಒಂದನ್ನು ಎಕ್ಸ್ಟ್ರಾ ತೆಗಿತಾ ಇದ್ದೇನೆ. ಟೋಟಲ್ 2.5 ಆಗ್ತದೆ. ಮೊದಲು ನಾವಿಲ್ಲಿಗೆ ಮಾರ್ಜಿನ್ ಲೈನ್ ಹಾಕಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಇಲ್ಲಿಗೆ ಆಗ್ತದೆ. ಸೇಮ್ ಸ್ವಲ್ಪ ದೂರದಲ್ಲಿ ಇನ್ನೊಂದು ಇಲ್ಲಿ ಮಾರ್ಕ್ ಮಾಡ್ತೇನೆ. ಈ ಫೋಲ್ಡನ್ನು ಈ ಲೈನನ್ನು ಜಾಯಿಂಟ್ ಮಾಡ್ತೇನೆ. ನನಗೆ ಇನ್ನೊಂದು ಸ್ಟ್ರಿಪ್ಸ್ ಕೂಡ ಬೇಕಾಗಬಹುದು,
ಅದಕ್ಕಾಗಿ ನಾನಿಲ್ಲಿ ಇನ್ನೊಂದು ಸ್ಟ್ರಿಪ್ಸನ್ನು ಕೂಡ ತೆಗಿತೇನೆ. ಇದು ಕೂಡ 2.5ನೇ. ಉದ್ದ ನಮಗೆ 46 ಬೇಕಲ್ಲ, ಅದಕ್ಕಾಗಿ ಹೆಚ್ಚಿಗಿದ್ದದ್ದು ನಮಗೆ ಕಟ್ ಮಾಡಿ ತೆಗಿಲಿಕ್ಕೆ ಆಗ್ತದೆ. ಎರಡು ಸ್ಟ್ರಿಪ್ಸ್ ಜಾಯಿಂಟ್ ಮಾಡ್ತಿದ್ದನ್ನು, ಒಂದು ಸ್ಟ್ರಿಪ್ಸನ್ನು ಫೇಸ್ ಟು ಫೇಸ್ ಇರಬೇಕು, ಇದು ಮತ್ತು ಇದು ಫೇಸ್ ಟು ಫೇಸ್ ಆಗಿರಬೇಕು. ಈಗ ನಾನು ಸ್ಟಿಚ್ ಮಾಡ್ತೇನೆ. ಡಬಲ್ ಸ್ಟಿಚ್ ಮಾಡಲಿಕ್ಕೆ 23 ನನಗೆ ಇಲ್ಲಿ ಬೇಕಾದದ್ದು 23 ಅಂದರೆ ಬ್ಯಾಕಿಗೆ 23, ಫ್ರಂಟಿಗೆ 23. ಟೋಟಲ್ ನನಗಿಲ್ಲಿ 46 ಬೇಕಾಗ್ತದೆ. ಅದಕ್ಕಿಂತ ಒಂದು ನಾನು 3 ಇಂಚ್ ಎಕ್ಸ್ಟ್ರಾ ತೆಗಿತೇನೆ. ಓಕೆ, 46 ಇಲ್ಲಿಗೆ ಆಗ್ತದೆ, 47, 48, 49 ಇಲ್ಲಿಗೆ. ಇದನ್ನು ಇಷ್ಟನ್ನು ನಾನೀಗ ಕಟ್ ಮಾಡಿ ತೆಗಿತೇನೆ. ಇನ್ನು ನಾವು ಐನಿಂಗ್ ಟೇಬಲ್ಗೆ ಬರಬೇಕು. ಇನ್ನು ನಾವು ಇಲ್ಲಿ ಜಾಯಿಂಟ್ ಇಲ್ಲಿಂದ ಜಾಯಿಂಟ್ ಇದ್ದರೆ ಆ ಜಾಯಿಂಟನ್ನು ಒಂದನ್ನು ಲೆಫ್ಟಿಗೆ ಒಂದೊಂದು ರೈಟಿಗೆ ಮಾಡಿ ಮೊದಲು ಇದಕ್ಕೆ ಐನಿಂಗ್ ಮಾಡುವ. ಜಾಯಿಂಟ್ ಇದ್ದರೂ ಮಾತ್ರ. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಇಂಚಷ್ಟು ನಾವೀಗೆ ಫೋಲ್ಡ್ ಮಾಡಬೇಕು. ಓಕೆ, ಅರ್ಧ ಇಂಚು ಇಲ್ಲಿಂದ ಇಲ್ಲಿ ಫೋಲ್ಡ್ ಮಾಡಿ ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡಿ ಆನಂತರ ಇದನ್ನು ಫೋಲ್ಡಿಂಗ್ ಮಾಡಿ ಐನಿಂಗ್ ಮಾಡಬೇಕು. ಇದು ಬ್ಯಾಕ್ ಸೈಡ್, ಬಟ್ ಇದು ಫ್ರಂಟ್ ಆಗಿರ್ತದೆ. ಸೇಮ್ ಇಲ್ಲಿ ಕೂಡ ಅದೇ ರೀತಿ ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡಿ ನಂತರ ಐನಿಂಗ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾವು ಈ ಪಟ್ಟಿಯನ್ನು ಇದಕ್ಕೆ ಅಟ್ಯಾಚ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಸೈಡಿನ ಈ ಬದಿ ತೆಗೀರಿ. ಈ ಬದಿಯನ್ನು ತೆಗೆದು ಈ ರೀತಿ ಇಡಬೇಕು. ಒಂದು ನೀವು ಇಲ್ಲಿ ಸ್ಟಿಚ್ ಮಾಡೋದಾದರೆ ಅದಕ್ಕಿಂತ ಒಂದು ಅರ್ಧ ಅಥವಾ 1 ಇಂಚು ಎಕ್ಸ್ಟ್ರಾ ತೆಗೀರಿ. ಇಲ್ಲಿ ಫೋಲ್ಡ್ ಮಾಡಿದ್ದು ಇಲ್ಲಿ ಬರಬೇಕು. ಈ ಎಡ್ಜಸ್ ಮತ್ತು ಈ ಫ್ರಾಕಿನ ಎಡ್ಜ್ ಒಂದೇ ರೀತಿ ಇರಬೇಕು. ಮತ್ತು ಈ ರೆಡ್ ಇದು ಫೇಸ್ ಆಗಿರಬೇಕು. ಇದು ರಿಬ್ಬನ್ ಇದು ಈ ಪಟ್ಟಿದು ಫೇಸ್ ಆಗಿರಬೇಕು. ಇದು ಫ್ರಾಕಿನ ಬ್ಯಾಕ್ ಸೈಡ್, ಇದು ಫ್ರಾಕಿನ ಫ್ರಂಟ್ ಸೈಡ್. ಈ ರೀತಿ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ತಾ ಬರಬೇಕು ಅರ್ಧ ಇಂಚು ಗ್ಯಾಪಲ್ಲಿ. ಸೇಮ್ ಫುಲ್ ಇದೇ ರೀತಿ ಮಾಡ್ತಾ ಬರಬೇಕು. ಇನ್ನು ಸ್ಟಿಚ್ ಮಾಡಿ ನಾನು ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ದೇನೆ ಅಲ್ಲಿಗೆ ಬಂದು ಮುಟ್ಟಿದ್ದೇನೆ ನೋಡಿ, ಇಲ್ಲಿಗೆ ಆಗ್ತದೆ. ಇಲ್ಲಿ ಕೂಡ ನಮಗೆ ಇಲ್ಲಿಂದ ನೋಡಿ ಇಲ್ಲಿ ಇಟ್ಟು ಆ ನಂತರ ಒಂದೇ ರೀತಿಯಾಗಿ ಹೋಗಿ ಇಡಿ. ಒಂದೇ ರೀತಿಯಾಗಿ ಇಟ್ಟ ನಂತರ ಒಂದು ಇಂಚಷ್ಟು ಎಕ್ಸ್ಟ್ರಾ ಇದ್ದರೆ 1 ಇಂಚ್ ಎಷ್ಟು ನಮಗೆ ಎಷ್ಟು ಬೇಕು ಅದಕ್ಕೂ ಹೆಚ್ಚಿದ್ರೆ ಅದನ್ನು ಕಟ್ ಮಾಡಿ ತೆಗೆಯುವ. ಇದೊಂದು ರಫ್ಲಿ ನಾನು ಕಟ್ ಮಾಡಿ ತೆಗೆದದ್ದು. ನಾವೀಗ ಇಲ್ಲಿವರೆಗೆ ಸ್ಟಿಚ್ ಮಾಡಬೇಕು, ಈ ಪಾಯಿಂಟ್ವರೆಗೆ. ಇದಕ್ಕಿಂತ ಸ್ವಲ್ಪ ಕೂಡ ಮೇಲೆ ತೆಗಿಬಾರ್ದು. ಓಕೆ, ಲಾಕ್ ಸ್ಟಿಚ್ ರಿವರ್ಸ್. ಆನಂತರ ಇಲ್ಲಿಂದ ಇಲ್ಲಿ ಒಂದೇ ಥರ ಇಡಬೇಕು. ಇಟ್ಟು ಹೀಗೆ ಸ್ಟಿಚ್ ಮಾಡಲಿಕ್ಕೆ. ಇನ್ನು ನಾವು ಥ್ರೆಡ್ ಚೇಂಜ್ ಮಾಡಬೇಕು. ನಾವು ಯಾವ ಕಲರಿನ ಪಟ್ಟಿ ಇಡ್ತೇವೆ ಸೇಮ್ ಅದೇ ಕಲರಿನ ಥ್ರೆಡ್ ತೆಗಿಬೇಕು. ಇನ್ನು ಇದನ್ನು ಒಂದೇ ರೀತಿಯಾಗಿ ಇಟ್ಟು ಹೀಗೆ ನಾವು ಸ್ಟಿಚ್ ಮಾಡಲಿಕ್ಕೆ ನೋಡಿ
ಇಲ್ಲಿ ನಿಮಗೆ ಗೊತ್ತಾಗ್ತದೆ, ಇಲ್ಲಿ ನಮ್ಮದು ಸ್ಟಿಚ್ಚಿದು ಎಂಡ್ ಬರ್ತದೆ. ಇಲ್ಲಿ ಈಗ ಮೇಲಿನಿಂದ ಈಗ ಹಿಡಿದು ನಾವು ಹೀಗೆ ಸ್ಟಿಚ್ ಮಾಡ್ತಾ ಇಲ್ಲಿ ತನಕ ಹೀಗೆ ಬರಬೇಕು. ಇಲ್ಲಿ ನಿಮಗೆ ಫೋಲ್ಡ್ ಇರ್ತದೆ, ಆ ಫೋಲ್ಡನ್ನು ಕೂಡ ಓಪನ್ ಮಾಡಿ ಐನಿಂಗ್ ಮಾಡಿ ನಾವು ಫೋಲ್ಡ್ ಮಾಡಿದ್ದೇವಲ್ಲ ಅದನ್ನು ಕೂಡ ಓಪನ್ ಮಾಡಿ ಈ ರೀತಿ ಇಟ್ಕೊಂಡು ನೀವು ಸ್ಟಿಚ್ ಮಾಡಿ. ಲಾಕ್ ಸ್ಟಿಚ್ ಇಲ್ಲಿಗೆ ಬರ್ತದೆ, ಡಬಲ್ ಸ್ಟಿಚ್, ಇದನ್ನು ಕೂಡ ಇಲ್ಲಿ ಟ್ರಿಮ್ ಮಾಡಿ ತೆಗಿತೇನೆ. ಇನ್ನು ಇದನ್ನು ಹೀಗೆ ಕೆಳಗೆ ಫೋಲ್ಡ್ ಮಾಡಿ ಈ ಅಡ್ಜಸ್ ಎಲ್ಲ ನಾವು ಯಾವ ಪಟ್ಟಿ ಮೇಲೆ ಇಟ್ಟಿದ್ದೇವೆ ಆ ಸೈಡ್ಗೆ ಫೋಲ್ಡ್ ಮಾಡಬೇಕು. ಇದು ಇಲ್ಲಿ ಹೀಗೆ ಅಲ್ಲ, ಮೇಲ್ಗಡೆಗೆ ಅಲ್ಲ, ಈ ಸೈಡ್ಗೆ ಫೋಲ್ಡ್ ಮಾಡಿ ನೀವು ಎಕ್ಸಾಕ್ಟ್ ಕಲರ್ದು ಥ್ರೆಡ್ ತೆಗಿಬೇಕು. ನೀವು ಹಾಕಿದಂಥ ಸ್ಟಿಚ್ಚಿನ ಒಂದು ಕೌಂಟ್ ಕೆಳಗೆ ಸ್ಟಿಚ್ ಮಾಡ್ತಾ ಬರಬೇಕು. ಇಲ್ಲಿ ನಿಮಗೆ ಇಲ್ಲಿ ಸ್ಟಿಚ್ ಕಾಣ್ತದಲ್ಲ, ಈ ಸ್ಟಿಚ್ನ ಇಲ್ಲಿ ಈ ಬದಿಗೆ ನೀವೊಂದು ಸ್ಟಿಚ್ ಮಾಡ್ತಾ ಬರಬೇಕು. ಈ ಸೈಡಿಗೆ ಸ್ಟಿಚ್ ಮಾಡುವಾಗ ಇದನ್ನು ಸ್ವಲ್ಪ ಹೀಗೆ ಎಳೆದು ಇಡಬೇಕು. ಒಮ್ಮೆ ಜಸ್ಟ್ ಹೀಗೆ ಎಳೀರಿ, ಒಮ್ಮೆ ಜಸ್ಟ್ ಹೀಗೆ ಎಳೆದು ನಂತರ ಬಿಡಬೇಕು. ನಂತರ ಫುಲ್ ಕಂಟಿನ್ಯೂ ಸ್ಟಿಚ್ ಮಾಡ್ತಾ ಬನ್ನಿ. ನೀವು ಹಾಕಿದಂಥ ಸ್ಟಿಚ್ಚಿನ ಒಂದು ಕೌಂಟ್ ಕೆಳಗೆ ಫುಲ್ಲು ಇಲ್ಲಿಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಫುಲ್ ರೌಂಡಿಗೆ ಸ್ಟಿಚ್ ಮಾಡ್ತಾ ಬರಬೇಕು. ಇನ್ನು ಸ್ಟಿಚ್ ಮಾಡ್ತಾ ಮಾಡ್ತಾ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ದೇನೆ, ಅಲ್ಲಿಗೆ ಬಂದು ಮುಟ್ಟಿದ್ದೇನೆ. ಇಲ್ಲಿ ಲಾಕ್ ಸ್ಟಿಚ್ ಹಾಕಿ ಎಂಡ್ ಮಾಡಬೇಕು. ಇನ್ನು ಇದನ್ನು ನಾವು ಫೋಲ್ಡು, ಇದು ನಾವು ಫಸ್ಟಿಗೆ ಫೋಲ್ಡ್ ಮಾಡಿ ಇಟ್ಟಿದ್ದೇವಲ್ಲ ಆ ಭಾಗ, ಇದೀಗ ನಾವು ಸ್ಟಿಚ್ ಮಾಡಿದಂಥ ಜಾಗ. ಈ ಜಾಗಕ್ಕೆ ನಾವು ಬೇಡದ ಥ್ರೆಡ್ಡಲ್ಲಿದ್ದರೆ ಕಟ್ ಮಾಡಿ ತೆಗೀರಿ. ಇದನ್ನು ನಾವು ಹೀಗೇ ಇಟ್ಕೊಂಡು ಹೀಗೆ ಐನಿಂಗ್ ಮಾಡಬೇಕು. ಫುಲ್ ನಾವೀಗ ಸ್ಟಿಚ್ ಮಾಡಿದ್ದೇವಲ್ಲ ಅದರದ್ದು ಬ್ಯಾಕಿದು ಈ ವೈಟ್ ಕಾಣದ ಹಾಗೆ ಹೀಗೆ, ಓಕೆ, ಈ ಮೈನ್ ಮೆಟೀರಿಯಲ್ ಕಾಣದ ಹಾಗೆ ಹೀಗೆ ಇಟ್ಕೊಂಡು ಸ್ವಲ್ಪ ಇಲ್ಲಿಗೆ ಐನಿಂಗ್ ಮಾಡ್ತಾ ಬರಬೇಕು. ಇಲ್ಲದಿದ್ದರೆ ನೀವು ಕೈಯಲ್ಲಿಗೆ ರಫಲ್ಲಿಗೆ ಮಾಡಿದರೂ ಆಗ್ತದೆ, ಗಟ್ಟಿಯಲ್ಲಿ. ಹೀಗೆ ಫುಲ್ ಮಾಡಬೇಕು. ಇನ್ನು ನಾವು ಇದಕ್ಕೆ ಲೇಸ್ ಇಡೋದು. ಈ ಲೇಸನ್ನು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಇದರ ಬ್ಯಾಕ್ ಯಾವುದು ಫ್ರಂಟ್ ಯಾವುದು ಅಂತ ಗೊತ್ತಾಗ್ತದೆ. ಇದರಲ್ಲಿ ನನಗಿದು ಫ್ರಂಟ್, ಇದು ಬ್ಯಾಕ್. ಓಕೆ, ಇನ್ನು ನಾವು ಈ ಕಡೆ ಥ್ರೆಡ್ಡಲ್ಲಿದ್ದರೆ, ಬೇಡ ಥ್ರೆಡ್ ಹಾಗೇನಲ್ಲಿದ್ದರೆ ಅದನ್ನೆಲ್ಲ ಕಟ್ ಮಾಡಿ ತೆಗೆಯುವ. ಇಲ್ಲಿಂದ ಇದು ನಾವು ಫೋಲ್ಡ್ ಮಾಡಿದಂತಹ ಜಾಗವನ್ನು ಹೀಗೆ ಮಾಡಿ ಇಲ್ಲಿ ನಾವು ಈಗ ಟೈಟ್ ಮಾಡಿ ಆಯ್ತಲ್ಲ, ಹೀಗೆ ಮಾಡಿ ಆಯ್ತಲ್ಲ. ಇನ್ನು ಇದು ಇಲ್ಲಿ ಉಂಟಲ್ಲ, ಒಂದು ವೇಳೆ ನಿಮಗೆ ಒಂದೇ ಇದರಲ್ಲಿಗೆ ಮಡಚಿ ಆಗೋದು ಕಷ್ಟ ಆದರೆ ಇಲ್ಲಿಂದ ಇಲ್ಲಿಗೆ ಹೀಗೆ ಇದೀಗ ಬ್ಯಾಕ್ ಇರಬೇಕು ಲೇಸಿನ, ಇದು ಲೇಸಿದು ಫ್ರಂಟ್ ಸೈಡ್. ಓಕೆ, ಇದು ಲೇಸಿದು ಬ್ಯಾಕ್ ಸೈಡ್. ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಿ ಆನಂತರ ಹೀಗೆ ಮಡಚಿ ಇದರೊಟ್ಟಿಗೆ ಸ್ಟಿಚ್ ಮಾಡಿದರೆ ಆಯಿತು. ಇನ್ನು ನಾನಿಲ್ಲಿ ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಇದ್ದೇನೆ. ಇಲ್ಲಿ ಕೂಡ ಅದೇ ರೀತಿ ಅರ್ಧ ಇಂಚ್ ಲೇಸನ್ನು ಎಕ್ಸ್ಟ್ರಾ ತೆಗೆದು ನಾವು ಮತ್ತೆ ಸ್ಟಿಚ್ ಮಾಡ್ತಾ ಬರಬೇಕು. ಮತ್ತು ಕೈಯಲ್ಲೆಲ್ಲ ಒಂದೇ ರೀತಿ ಆಗುವಾಗೆ ನೋಡಿ, ಒಂದೇ ಥರ ಆಗುವಾಗ ಫಸ್ಟ್ ಕೈಯಲ್ಲೆಲ್ಲ ಅಡ್ಜಸ್ಟ್ ಮಾಡಿ. ಒಂದೇ ಥರ ಉಂಟಾ, ಆಚೀಚೆ ಏನಾದರೂ ಉಂಟು. ಈಗ ನನಗಿದು ಒಂದೇ ಥರ ಉಂಟು. ಇದರ ಸೈಡಿಗೆ ನಾನು ಸ್ಟಿಚ್ ಮಾಡ್ತಾ ಬರ್ತೀನಿ. ಓಕೆ, ಇದು ಇಷ್ಟ ಆಯಿತು. ಇನ್ನು ಸ್ವಲ್ಪ ಸ್ವಲ್ಪನೇ ಮಾಡಿ, ಅರ್ಜೆಂಟ್ ಮಾಡಬೇಡಿ. ಇದು ತುಂಬ ಮೆಲ್ಲ ಮಾಡಬೇಕು. ಒಂದೇ ಥರ ಆಗುವಾಗ ಇಟ್ಟು ಸ್ವಲ್ಪ ಸ್ವಲ್ಪ ಮಾಡಿ, ಅರ್ಜೆಂಟ್ ಮಾಡಬೇಡಿ. ಸ್ವಲ್ಪ ಸ್ವಲ್ಪ ನಿಮಗೆ ಎಷ್ಟಾಗ್ತದೆ ಅಷ್ಟೊಂದು ಸ್ವಲ್ಪ ಸ್ವಲ್ಪ ಮಾಡಿ ನೀಟಲ್ಲಿ ಮಾಡಿರಿ. ಇದೆಲ್ಲ ಫಿನಿಶಿಂಗೆಲ್ಲ ಚೆಂದ ಇದ್ದರೆ ಆಗ ಡ್ರೆಸ್ ಚೆಂದ ಕಾಣ್ತದೆ. ಫುಲ್ ಇದೇ ರೀತಿ ಮಾಡ್ತಾ ಬರಬೇಕು. ಇನ್ನು ಇದು ಲಾಸ್ಟ್ ಆಗ್ತಾ ಬಂತು. ಫುಲ್ಲು ರೌಂಡ್ ಇಟ್ಕೊಂಡು ಇದು ಲಾಸ್ಟ್ ಆಗ್ತಾ ಬಂತು. ಇನ್ನು ನಾವು ಇಲ್ಲಿ ನೋಡಿ, ಈಗ ಫಸ್ಟ್ ಹೇಳಿದಾಗ ಅರ್ಧ ಇಂಚ್ ಅಷ್ಟು ತೆಗೆದಿದ್ದೀನಿ. ಇಲ್ಲಿ ನಾವೊಂದು ಇಲ್ಲಿಗೆ ನಮಗಿದು ಎಂಡ್ ಆಗ್ತದೆ ನೋಡಿ, ಅದಕ್ಕಿಂತ ನಾನೊಂದು
ಒಂದು 3/4 ಇಂಚಷ್ಟು ಎಷ್ಟು ತೆಗೆದು ಕಟ್ ಮಾಡ್ತೇನೆ. ನಿಮಗೆ ಎಲ್ಲಿವರೆಗೆ ಬೇಕು ಅಂತ ನೋಡಿ. ಇಲ್ಲಿವರೆಗೆ ನನಗೀಗ ಬೇಕು. ಅದಕ್ಕಿಂತ ಒಂದು 2ರಷ್ಟು, ಒಂದು ಫೋಲ್ಡ್ ಮಾಡಲಿಕ್ಕೆ ಅಷ್ಟಿದ್ರೆ ಸಾಕು. ನೋಡಿ, ನಾನು ಇಲ್ಲಿಂದ ಒಂದು ನೀವು 3/4 ಇಂಚು ತೆಗೀರಿ. ನಾನೀಗ ಒಂದು 1/2 ಇಂಚು ಮಾತ್ರ ತೆಗೆದದ್ದು. ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು ಈ ರೀತಿ. ಇದರ ಸ್ವಲ್ಪ ಮೇಲೆ ಹೋದರೆ ಸಾಕು. ಈ ಅಡಿಯಲ್ಲಿರುವ ಲೇಸ್ನ ಸ್ವಲ್ಪ ಮೇಲೆ ಹೋದರೆ, ಅದರ ಮೇಲೆ ತುಂಬ ದಪ್ಪದಲ್ಲಿ ಇಡಬೇಡಿ. ಹೀಗೆ ಇಟ್ಟು ಇದನ್ನೀಗ ಸ್ಟಿಚ್ ಮಾಡ್ತಾ ಬರುವ. ಈಗ ಲಾಕ್ ಸ್ಟಿಚ್ ಮಾಡಿ ನಾನು ಇದನ್ನು ತೆಗಿತೇನೆ. ಓಕೆ, ಇಲ್ಲಿ ನೋಡಿ ಫುಲ್ಲು ಈ ಥರ ನಮಗೆ ಇದರ ಮೇಲೆ ಲೇಸ್ ಇಟ್ಟು ಆಯಿತು. ಇನ್ನು ಇದರ ಐರ್ನಿಂಗ್, ಇದಕ್ಕಿಂತ ಮುಂಚೆ ಯಾವುದೆಲ್ಲ ಥ್ರೆಡ್ಡೆಲ್ಲ ಬೇಡದ ಥ್ರೆಡ್ ಏನೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆಯುವ. ಓಕೆ, ಇಲ್ಲಿ ನಾನು ಆಲ್ರೆಡಿ ಇದರ ಮೇಲೊಂದು ಬಟನ್ ಇಟ್ಟಿದ್ದೇನೆ. ನೋಡಿ, ನೀವು ಕೂಡ ಇದೇ ರೀತಿ ಶೋ ಬಟನ್ಸ್ ಏನಾದರೂ ಇದ್ದರೆ ಅದನ್ನು ಹಾಕಿ, ಇಲ್ಲಾಂದರೆ ಹೀಗೆ ಪ್ಲೈನ್ ಬಿಟ್ಟರೂ ಆಗ್ತದೆ. ಫ್ರಂಟ್ ಸೈಡ್ ಮಾತ್ರ ಅಲ್ಲ, ಒಳಗಡೆ ಕೂಡ ನೋಡಬೇಕು ಏನಾದರೂ ಥ್ರೆಡ್. ನೋಡಿ, ಇಲ್ಲಿ ಎಲ್ಲ ಉಂಟು. ಇಲ್ಲಿ ನಮಗೆ ನಿಜವಾಗಿ ಇಲ್ಲಿ ಓವರ್ಲಾಕ್ ಹಾಕಬೇಕು. ಓವರ್ಲಾಕ್ ಹಾಕ್ಲಿಕ್ಕೆ ಉಂಟು. ಬೇಡದ ಥ್ರೆಡ್ ಇದ್ರೆಲ್ಲ ಅವನ್ನ ಟ್ರಿಮ್ ಮಾಡಿ ಚೆಂದ ಕ್ಲೀನ್ ಮಾಡಿ. ಇನ್ನು ಐರ್ನಿಂಗ್ ಮಾಡಲಿಕ್ಕೆ ಫಸ್ಟ್ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ಇಟ್ಟಿದ್ದೇನೆ. ಇದನ್ನೆಲ್ಲ ಕೈ ಹಾಕಿ ಒಂದೇ ರೀತಿ ಆಗುವಾಗೆ ಮಾಡಬೇಕು ಮೊದಲಿಗೆ. ಆನಂತರ ಇದನ್ನು ಹೀಗೆ ನೆಕ್ಕಿಗೆ ಹಾಮೋಲ್ ಫ್ರಂಟ್ ಸೈಡ್ ಈ ಸೈಡಲ್ಲಿಗೆ ಎಳೆದು ಮಾಡಬೇಕು. ಓಕೆ, ಇನ್ನು ಈ ಸೈಡ್ ಸೇಮ್. ಅದಾದ ನಂತರ ಬ್ಯಾಕಿಗೆ ಹೋಗುವ. ಬ್ಯಾಕಿಗೆ ನನಗೆ ಬಟನ್ ಹಿಡಬೇಕು, ಅದರ ಕೆಲಸ ಆಗಲಿಲ್ಲ ಇನ್ನು. ಅದಾದ ಮೇಲೆ ನಿಮಗೆ ನಾನು ತೋರಿಸ್ತೇನೆ. ಇನ್ನು ಲಾಡಿಗೆ ಎಳೆದು ಮಾಡಿದ್ದಾರೆ. ಸೇಮ್ ಈ ಸೈಡ್ಗೆ. ಓಕೆ, ಇನ್ನು ಕೆಳಗೆ ಸೈಡ್ ಮಾಡೋದಕ್ಕಿಂತ ಮುಂಚೆ ಒಂದು ಹೀಗೆ ನೀವು ಪ್ಲೀಟ್ಸನ್ನೆಲ್ಲ ಒಮ್ಮೆ ಹೀಗೆ ಸರಿ ಮಾಡಿ. ಪ್ಲೀಟ್ಸನ್ನೆಲ್ಲ ಸರಿ ಮಾಡಿದ ನಂತರ ಹೀಗೆ ಡೌನಿಗೆ ಹೀಗೆ ಅರ್ಧ ಐರ್ನಿಂಗ್ ಮಾಡಿ ತೆಗೆದ್ರಾಯ್ತು. ಸೇಮ್ ಈ ಸೈಡ್ ಕೂಡ ಅದೇ ರೀತಿ ಸ್ವಲ್ಪ ಕೈಯಲ್ಲಿ ಹೀಗೆ ಮಾಡಿ, ಮೊದಲಿಗೆ ಹೀಗೆ ಮಾಡಬೇಕು. ಆನಂತರ ಅರ್ಧ ಇಷ್ಟೇ ಪ್ಲೀಟ್ಸ್ಗೆ ಸರಿಯಾಗುವ ಹಾಗೆ. ಇನ್ನು ಸೈಡಿಗೆ ಬರುವ. ಸೈಡಲ್ಲಿ ಹೀಗೆ ಇಟ್ಕೊಂಡು ಹೀಗೆ ಸೇಮ್ ಈ ಸೈಡ್ ಜಾಯಿಂಟ್ ಇರ್ತದಲ್ಲ, ಅದನ್ನು ಹೀಗೆ ನಾವು ಎಳಿಬೇಕು. ಎಳೆದ ನಂತರ ಇದನ್ನು ಸ್ಟಿಚ್ ಮಾಡಲಿಕ್ಕೆ ಅದು ಕೆಳಗಿನಿಂದ ಮೇಲಕ್ಕೆ ಬರಲಿ ಆಯಿತಾ. ಇನ್ನು ಈ ಸ್ಟ್ರಿಪ್ಸ್ ಉಂಟಲ್ಲ ನಾವು ಇದರ ಮೇಲೆ ಇಟ್ಟದ್ದು, ಇದಕ್ಕೊಮ್ಮೆ ಹೀಗೆ ಈ ರೀತಿ ಸೇಮ್ ಫುಲ್ಲು ಇದೇ ರೀತಿ ಬ್ಯಾಕ್ ಸೈಡಲ್ಲಿ ಕೂಡ ಇದೇ ರೀತಿ. ಇದಾದ ನಂತರ ನಿಮಗೆ ಬೇಕಿದ್ದರೆ ಇಲ್ಲಿಗೆಲ್ಲ ಹ್ಯಾಂಗ್ ಮಾಡ್ಬೋದು. ಇಲ್ಲೆಲ್ಲ ಹೊಡಿದ್ರೆ ಸ್ವಲ್ಪ ಹೀಗೆ ಹ್ಯಾಂಗ್ ಮಾಡ್ತಾ ಬನ್ನಿ.